ನಿಮ್ಗೊಂದು ಹೇಳ, ಕರ್ನಾಟಕದ ಮಠಗಳ ಬಗ್ಗೆ ಯತ್ನಾಳು ಅವನಿಗೆ ಲಿಂಗಾರಣೆ ಮಾಡಿದವ್ರು ಯಾರು ಅಂತ ಕೇಳಿ ಮುಂಡೇದಕ್ಕೆ ಮಠದಾಗ ಓದ್ದವ್ ನಾನು. ವಿರಕ್ತ ಮಠ ಯಾಕೆ ಬಂತು ಯತ್ನಾಳ? ಬಸವಣ್ಣರು ಯಾಕೆ ಸತ್ರಪ್ಪ? ಬಿಜ್ಜಳದ ಸಾಮ್ರಾಜ್ಯದಲ್ಲಿ ಏನು ನಡೀತೋ ಮುಂಡೇದೆ? ಬಸವಣ್ಣ ತತ್ವ ಯಾಕೆ ಶುರು ಮಾಡಿತು? ವಿರಕ್ತ ಮಠಗಳು ಯಾವಾಗ ಬಂತು? ಇತಿಹಾಸ ಗುಲ್ದಿರೋ ಮುಂಡೆವು ಇವತ್ತು ಇದು ಮಾತಾಡ್ತಾರೆ. ಈ ಸಮಾಜದ ಬಗ್ಗೆ ಮಾತಾಡ್ದಂಗೆ ಬೇರೆ ಸಮಾಜದ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಕೋರ್ಟ್ನಾಗ ಹೇಳ್ದು ಹೊರಗಾಕಿರೋರು. ಆದರೆ ಇವತ್ತು ಮಠಗಳು ಸೌಮ್ಯವಾದಿಗಳು ವಿಭೂತಿ ಬಳಕೊಂಡು ಕಂತಿ ಭಿಕ್ಷೆ ಎತ್ತಿ ಅನ್ನದ ದಾಸೋಹ ವಿದ್ಯೆಯ ದಾಸೋಹ ನೀಡ್ತಕ್ಕಂಥವ್ರು ಇವತ್ತು ಕರ್ನಾಟಕದಲ್ಲಿ ಲಿಂಗಾಯತರ ಮಠಗಳು ಇಲ್ಲದೇ ಇದ್ದರೆ ಈ ಯತ್ನಾಳಂಥ ಮುಂಡೆವು ರಾಜಕಾರಣಕ್ಕೆಲ್ಲ ಹೆಬ್ಬಟ್ಟು ಒತ್ತಬೇಕಾಗಿತ್ತು. 80% ಎಜುಕೇಷನ್ ಕೊಟ್ಟಿದ್ದು ಕರ್ನಾಟಕದಲ್ಲಿ ಮಠಗಳು, ಫ್ರೀ ಅನ್ನ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟಿದ್ದ ಮಠಗಳು. ಅದನ್ನು ಹುಡುಗರು ನಾನು ಸಾಬ್ರವನು, ನಾನು ಓದಿದ ಮಠದಾಗ ನನಗೆ ಇವತ್ತು ನಂಬಿಕೆ ಇಟ್ಕೊಂಡು ಆ ಒಂದು ಅರ್ಹತೆ ಇಟ್ಕೊಂಡು ಏನು ಹೇಳ್ತಾ ಇದ್ದೀನಿ. ಆದರೆ ಯತ್ನಾಳ್ ಅಂತವರು ಇವತ್ತು ಈ ಮಟ್ಟಕ್ಕೆ ಇಳಿದಾರಲ್ಲ, ನೋವಾಗತ್ತೆ ನನಗೆ. ಯಾಕೆ ಗೆಲ್ಲಬೇಕು? ಈ 3 ಸಲ ಗೆದ್ರಲ್ಲ, ಏನು ಪ್ರಯೋಜನ? ಅಲ್ರಿ 4 ಸಲ ಗೆದ್ದೆ, ಇನ್ನು ಮಕ್ಕಳು ಹಡಿಲಿಲ್ಲ, ಇನ್ನು ಎಷ್ಟು ದಿವಸ ಅಂತ ನೋಡ್ತೀರಿ? ಒಂದು ಟೈರಿಗೆ ಎಷ್ಟು ಸಲ ಅಂತ ರಿಬಲ್ಟ್ ಮಾಡ್ತೀರಿ? 3 ಸಲ ರಿಬಲ್ಟ್ ಮಾಡಾಯಿತು, ಒಗಿರಿ ಹೊಸ ಟೈರ್ ತರ್ರಿ, ಇದೇ ಹಾಕ್ಬೇಕು ಅಂತ ಏನು ಯಾಕೆ ಬೇಕು? BJP ಹತ್ರ ಬೇರೆ ಮಾಲ್ ಇರಲಿಲ್ಲ. ಹಾಂ, ಟೈರೇ ಇಲ್ಲ, ಅದು ಸುಮ್ಮನೆ ಚಕ್ರ ಮೇಲೆ ನಡೀತೈತಿ ಫೋಟೋ ಹಾಕ್ಕೊಂಡು. ಅವಶ್ಯಕತೆ ಇತ್ತೇನಲ್ಲಿ? ಆ ಹೆಣ್ಮಗಳು ಪಾಪ ಸತ್ತಾಳ, ಅದ್ರ ಫೋಟೋ ಹಾಕ್ಕೊಂಡು ನೀವು ಓಟ್ ಕೇಳ್ತಾರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಇದನ್ನು ಕಾಂಗ್ರೆಸ್ನವ್ರಿಗೂ ಹೇಳೋಕ್ಕೆ ಧೈರ್ಯ ಇಲ್ಲ, ಅವು ಎದುರಾವ, ಯಾಕೆ ಎದುರ್ತೀರಿ? ಮೈಸೂರಿನಾಗ ಹಿಂಗೆ ಒಂದು ಮುಸ್ಲಿಂ ಹುಡುಗಿ ಕೊಲೆ ಆಯಿತು, ಒಬ್ಬ ಹಿಂದೂ ಹುಡುಗ. ನಾವೇನು ಫೋಟೋ ಹಾಕ್ಕೊಂಡು ಹೋಗಿದ್ವಿ ಅದಲ್ಲಿ? ನಡೀತಿತ್ತಪ್ಪ, ಅದು ನಡೀಲ್ಲ, ಅಲ್ಲಿ ಯಾರು ಹೋಗಲಿಲ್ಲ ಅವ್ರ ಮನೆಗೆ. ಅಲ್ಲಲ್ಲ, ಅದು ಇದು 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 ಏನಾಗಿದೆ ಅಂದರೆ, ನಾವು ಇದು ರಾಜಕೀಯಕ್ಕೆ ಸಣ್ಣತನ ಇದು. ಮೂರನೇ ಶಕ್ತಿ ಜೊತೆಗೆ ಮುಸ್ಲಿಂ ಸಮುದಾಯ ಬರುತ್ತಾ? ಅಷ್ಟು ಈ ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಜೊತೆಗೆ ಇದೆ. ಅವ್ರು CM ಇಬ್ರಾಹಿಂ ಅವ್ರನ್ನ ನಂಬಿ ಬರ್ತಾರ ನಿಮ್ಮ ಜೊತೆಗೆ? ಅದು ನನಗೆ ಬೇಕಾಗಿಲ್ಲ. ಈ ಕಾಂಗ್ರೆಸ್ನವ್ರು 1 ವರ್ಷ ಆಯ್ತಲ್ಲ ಬಂದು ಏನು ಮಾಡಿದ್ರು? ಯಾರಿಗೆ ಕೊಟ್ಟಾರ? ಯಾವುದು? ಆಯಿತು, ಹಾಂ ಹೌದು, ಅದು ಎಲ್ರಿಗೂ ಸಿಗ್ತದ. ಗುಂಪಿನಲ್ಲಿ ಗೋವಿಂದ. ಬಡ್ಜೆಟ್ ಏನು ಮಾಡಿದ್ರಿ ಸಾಹೇಬ್ರ? ಬಡ್ಜೆಟ್ ಏನು ಮಾಡಿದ್ರಿ? ಪಾರ್ಲಿಮೆಂಟ್ನಲ್ಲಿ ಜಾಗ ಕೊಟ್ರಿ, ನಿಗಮ ಮಂಡಳಿ ಏನು ಕೊಟ್ರಿ, MLCಗಳು ಎಷ್ಟು ಕೊಟ್ರಿ, ಯಾವ್ಯಾವ ಸಮಾಜಕ್ಕೆ ಬಡ್ಜೆಟ್ ಏನಿಟ್ಟಿರಿ, ಇದಕ್ಕೆ ಏನಿಟ್ಟಿರಿ? ಇದಕ್ಕೆ ಕೇಳಿದ್ರೆ ಜಾತಿವಾದ ಆಗತ್ತೆ. ಇದು ಕೇಳೋರು ಬೇಕು, ಕಾಂಗ್ರೆಸ್ನಲ್ಲಿ ಕೇಳೋರಿಲ್ಲ. ಸೊ ಇದು ಕಾಂಗ್ರೆಸ್ಸಿಗೆ ಹೊಡೆತ ಬೀಳತ್ತೆ. ಆದರೂ ನಾವು ಈ ಸಲ ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಗೆಲ್ಲಿಸಲೇಬೇಕು. ನಮಗೆ ಸಿಗದೇ ಇದ್ರೂ ಚಿಂತೆ ಇಲ್ಲ, ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಅಂತೇಳಿ ನಾವು ಹೊಂಟೀವಿ. ಅನಿವಾರ್ಯ ಅಲ್ಲ, ಅವಶ್ಯಕತೆ ದೇಶಕ್ಕೆ. ಇವತ್ತು ಮೋದಿ ಹೋಗ್ಬೇಕಾದಂಥದ್ದು ಅವಶ್ಯಕತೆ.